ಏನಕ್ಕೆ ಪ್ರಸ್ತಾಪ ಆಯಿತು ಅಂದರೆ ಸರ್, ಕೊರೋನಾದಂತಹ ಕಷ್ಟದ ಸಮಯದಲ್ಲಿ ಎಷ್ಟೋ ಜನ ಕಲಾವಿದರು ತಮ್ಮ ಕಷ್ಟವನ್ನು ಹೇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅಲ್ಲಿ ಸಂಘದಲ್ಲಿ ಮೆಂಬರ್ಶಿಪ್ ಇಲ್ಲ ಅನ್ನುವಂಥ ವಿಚಾರವಾಗಿ ಅವರಿಗೆ ಅಲ್ಲಿ ನೆರವು ಸಿಗಲಿಲ್ಲ. ಎಷ್ಟು ಸಮಸ್ಯೆಗಳಾಯಿತು, ಎಷ್ಟೋ ಜನ ಆವತ್ತು ರಾಂಗ್ ಆಗುತ್ತೆ ಸರ್. ಆ್ಯಕ್ಚುಲಿ ಏನಂದ್ರೆ ನೋಡಿ, ಕಲಾವಿದರು ಪರ್ಸ್ನಲ್ ಆಗಿ ನಾವೆಷ್ಟೋ ಜನಕ್ಕೆ ಮಾಡಿದ್ದೀವಿ, ನಾವು ಕಾರ್ಡ್ಗಳು ನೋಡಿಲ್ಲ. ಆಮೇಲೆ ಸಾರಿ ಬಟ್ ಆ ಥರ ಯಾರು ಇಲ್ಲಿಲ್ಲ ಟೀಮಲ್ಲಿ. ಯಾರ್ಯಾರಿಗೆ ಸಹಾಯ ಬೇಕಿತ್ತ ನಾವೇ ಪರ್ಸನಲ್ ಆಗಿ ಎಷ್ಟೋ ಮಾಡಿದ್ದೀವಿ. ವಿಚಾರದಲ್ಲ ಸರ್, ಅದ್ರ ಇಲ್ಲ ಏನಕ್ಕೆ ಹೇಳ್ತೀನಿ, ಈಗ ಸಂಘದ ವಿಚಾರಕ್ಕೆ ನಾನು ಬರಕ್ಕೆ ಹೋಗಲ್ಲ. ಬಿಕಾಸ್ ಅವ್ರದ್ದು ರೂಲ್ಸ್ ಏನಿದೆ, ಅವ್ರದ್ದು ಪ್ರಿನ್ಸಿಪಲ್ ಬೈ ಪ್ರಿನ್ಸಿಪಲ್ ಅವ್ರೇನು ಫಾಲೋ ಮಾಡಬೇಕು ಅವ್ರು ಮಾಡಲೇಬೇಕು ಸರ್. ಇಲ್ಲಿರೋರಿಗೆ ಏನಂದ್ರೆ ಇವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಯಾವುದಕ್ಕೆ ಅವ್ರು ಹೇಳಿರೋದ್ರಿಂದ, ಆಡ್ತಾ ಇರೋದ್ರಿಂದ, ಶೂಟಿಂಗ್ ಮುಗಿಸ್ಕೊಂಡು ಮೈಕೈ ಮುರ್ಕೊಂಡು, ಅರ್ಥ ಆಯ್ತಾ. ಈಗ ಫಾರ್ ಎಕ್ಸಾಂಪಲ್ ಕರಣ್ ಅವ್ರೇನು ಹೇಳ್ತಾ ಇದ್ರು, ಲಾಸ್ಟ್ ಸೀಸನಲ್ಲಿ ಅವ್ರಿಗೆ ಒಂದು ಏಟ್ ಆದಾಗ ಕೈ ಟೋಟಲಿ ಒಂದು ಫಿಂಗರ್ ಔಟ್ ಆಗಿ, ಆಪರೇಷನ್ ಕೂಡ ಒಂದು ಮಿಸ್ಫೈರ್ ಆಗಿಬಿಟ್ಟು ಅವ್ರ ಬೆರಳು ಹೋಗ್ಬಿಡ್ತು ಅವ್ರದ್ದು. ಇಟ್ ಹ್ಯಾಡ್ ಟು ಗೋ ಅಂಡರ್ ಅ ವೆರಿ ಡೀಪ್ ಆಪರೇಷನ್ ಅಗೇನ್ ಟು ಗೆಟ್ ದಟ್ ಫಿಂಗರ್ ಬ್ಯಾಕ್, ಅಟ್ ಲೀಸ್ಟ್ ವರ್ಕ್ 50%. ಅದನ್ನು ನಾವು ಯಾರು ಸಂಘದ ಹತ್ರ ಹೋಗ್ಲಿಲ್ಲ, ನಾನೇ ಮಾಡಿಸಿದೆ ಅದನ್ನು. ಬಿಕಾಸ್ ನನ್ನ ಹುಡುಗ ಅವನು, ನನಗೆ ನಮ್ಮ ಟೀಮ್ಗೋಸ್ಕರ ಆಡ್ತಾನೆ. ಆ ಥರ ನಾವೆಲ್ಲ ಒಗ್ಗಟ್ಟಲ್ಲಿದ್ದೀವಿ. ಸಂಘ ಹೇಳಿರೋದ್ರಿಂದ, ಇವರೆಲ್ಲ ಆಡ್ತಾ ಇರೋದ್ರಿಂದ, ಒನ್ ಥಿಂಗ್ ಐ ಕ್ಯಾನ್ ಅಶ್ಯೂರ್ ಯು, ಅಸೋಸಿಯೇಷನ್ ಇಸ್ ಆಲ್ವೇಸ್ ವಿತ್ ದೀಸ್ ಪ್ಲೇಯರ್ಸ್ ಅಂಡ್ ಐ ಕ್ಯಾನ್ ಟೇಕ್ ದ ವಾಚ್ ಆನ್ ದಟ್ 100%. Anything else? Thank you. That's all? Yes? ಸರ್, RCB ಮುತ್ತು ಅಂತ ಸರ್, ಸುವರ್ಣ ನ್ಯೂಸಿಂದ. ಸರ್, RCB ಮ್ಯಾನೇಜ್ಮೆಂಟ್ ಜೊತೆ ತಮ್ಮ ಒಳ್ಳೆ ಸಂಬಂಧ ಇದೆ, ಒಳ್ಳೆ ಫ್ರೆಂಡ್ಸ್ ಕೂಡ ಇದೆ RCB ಟೀಮ್ ಜೊತೆಗೆ ಸರ್. ಬಟ್ ಈ ಸರ್ತಿ RCB ತಂಡ ಬೆಂಗಳೂರಲ್ಲಿ ಆಟ ಆಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ. KSCA ಎಲ್ಲದಕ್ಕೂ ಸಜ್ಜಾದ್ರೂ ಕೂಡ RCB ಮ್ಯಾನೇಜ್ಮೆಂಟ್ ಮಾತ್ರ ಮನಸ್ಸು ಮಾಡ್ತಾ ಇಲ್ಲ ಸರ್ ಮ್ಯಾಚ್ ಆಡೋದಕ್ಕೆ ಸರ್. ಅತಿ ಶೀಘ್ರದಲ್ಲೇ ನನ್ನನ್ನು RCBಗೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಆಡಕ್ಕೆ. ಅವತ್ತು ಇಲ್ಲಿ ಖಂಡಿತ ಆಡ್ತೀವಿ ಸರ್, ನಾನು ಜವಾಬ್ದಾರಿ ತಗೊಂತೀನಿ. ಅಲ್ಲಿವರೆಗೂ ಸದ್ಯಕ್ಕೆ ಮೈಸೂರು, ಕೊಯಂಬತ್ತೂರಲ್ಲಿ ಆಡ್ತಾ ಇದ್ದೀನಿ, ಅಷ್ಟಂತ ಹೇಳಬಲ್ಲೆ ಸರ್. RCBಗೆ ಏನಾರು ಆಡಕ್ಕೆ ಚಾನ್ಸ್ ಸಿಕ್ಕದಂದ್ರೆ ಫಸ್ಟ್ ಇಂಡಸ್ಟ್ರಿ ಬಿಡೋದು ಇವರು. ಸಿನಿಮಾನೇ ಬೇಡ ನೋಡಕ್ಕೆ ಅಂತ ಹೇಳ್ತಾರೆ. I'm sure they have the reasons they'll come here, sir. KSCA is a temple for Karnataka Cricket Association. I'm telling you, they'll come back here. Small things are there. It will be done. ಸರ್, ಈ ವೇದಿಕೆದಲ್ಲ ಪ್ರಶ್ನೆ, ಬಟ್ ಕೇಳಬಹುದಾ ಸರ್? ಇಲ್ಲ, ಅದೇ ಸರ್, ಚಿತ್ರೋದ್ಯಮದ ಪ್ರಶ್ನೆ. ಬೇಡ ಸರ್, ಏನ್ ಮಾತಾಡ್ಬೇಕು ಅದನ್ನ ಮಾತಾಡೋಣಲ್ಲ. ಅಷ್ಟು ವಯಸ್ಸು ನಿಮಗಾಗಿದೆ, ಉತ್ತರ ಕೊಡೋ ವಯಸ್ಸು ನನಗೂ ಆಗಿದೆ. ಕರೆಕ್ಟ್ ಸರ್, ಆಯ್ತು. ಆಸ್ ಯೂಶುವಲ್ ಅಂದ್ರೆ ಈಗ ನಿಮ್ಮ ಕ್ಲಾಸ್ ಡೈಲಾಗ್ಗಳನ್ನು ಕೇಳಿರುವಂಥವ್ರು, ಸಿನಿಮಾಗಳಲ್ಲಿ ಡೈಲಾಗ್ ಕೇಳಿರುವಂಥವ್ರು, ಬೇರೆ ಬೇರೆ ರೀತಿಯ ಅಭಿಮಾನಿಗಳಿದ್ರು. ನೀವೇ ಆಗ್ಲೇ ಆ ವಿಚಾರ ತುಂಬಾ ಪ್ರಸ್ತಾಪ ಆಯ್ತು. ಸುದೀಪ್ ಸರ್ ಕೋಪನ ತುಂಬಾ ಜನ ಈ ರೀತಿ ನೋಡಿರ್ಲಿಲ್ಲ. ನೀವು ಅದನ್ನೇ ಅನಲೈಸ್ ಮಾಡ್ಕೊಂಡಾಗ ಸರ್ ಆ ಡೈಲಾಗ್ ವಿಚಾರವಾಗಿ ಹೇಳುದು, ಅದು ಕೋಪದಿಂದ ಬಂದಿದ್ದಲ್ಲ ರೀ, ಫ್ಲೋ ಅಲ್ಲಿ ಬರ್ತಾವ. ಅಲ್ಲ, ತುಂಬಾ ಸರಿ ನಮ್ಗೆ ಹೇಳ್ತಾ ಇದ್ರಿ ಸರ್ ಬೇರೆ ವರ್ಷನ್ ಇದೆ ಅಂತ. ಬೇರೆ ವರ್ಷನ್ ಅಂದ್ರೆ ಅದು ಕೆಟ್ಟ ವರ್ಷನ್ ಅಲ್ಲ. ಇವ್ರಿಗೆ ಕೇಳಿ ಎಷ್ಟು ಮಜಾ ತಗೊಂತಾರಂತ ಇವರು. ಅಂದ್ರೆ ಏನಾಗುತ್ತೆ, ಈಗ ಮಂಜುಗೆ ಆ ಮೂಮೆಂಟ್ ಅಲ್ಲಿ ನೀವೇನ್ ಡೈಲಾಗ್ ಕೇಳಿದ್ರು, ಮಂಜು ನೀನ್ ಇದೇ ತರ ಬೌಲಿಂಗ್ ಮಾಡ್ತಾ ಇದ್ರೆ ನೋಡಪ್ಪ ನಮ್ ಜೀವನ ಹಾಳಾಗ್ಬಿಡುತ್ತೆ ಅನ್ಬೇಕಾ. ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದೆ. ನೆಕ್ಸ್ಟ್ 2 ವಿಕೆಟ್ ತೆಗೆದ್ರು. ಈಗ ಅಲ್ಲಿ ಅವನ್ ಕ್ಯಾಚ್ ಬಿಡ್ತಾರೆ, ನಮ್ ಸಾಗರ್ ಕ್ಯಾಚ್ ಬಿಡ್ತಾರೆ. ಸಾಗರ್ ಹಂಗೆಲ್ಲ ಕ್ಯಾಚ್ ಬಿಡ್ಬೇಡಪ್ಪ, ನೋಡು ನಮ್ ಜೀವನಗಳು, ನಾವೆಲ್ಲ ಅಷ್ಟು ಒದ್ದಾಗ ಹಿಂಗೆ ಹೇಳಕ್ಕಾಗತ್ತ. ಬರ್ತವೆ ಕೆಲವು ಒಂದೇ ಹೇಳೋದನ್ನ ಒಂದು ವರ್ಡಲ್ಲಿ ಅರ್ಥ ಆಗುತ್ತೆ. ನಮಗೆ ಅಷ್ಟೇ ಟೈಮ್ ಇರೋದು, ಅರ್ಥ ಆಗೋ ತರ ಹೇಳ್ತೀವಿ. ಅದೇ ಹೇಳ್ತಾ ಇದ್ರಿ ಸರ್, ತುಂಬಾ ಜನ ಫ್ಯಾನ್ಸ್ ಆದ್ರು ಅಂತ. ತುಂಬಾ ನಿಮಗೆ ಏನ್ ಕಮೆಂಟ್ ಮಾಡಿದ್ರಿ ಸರ್ ಆ ಫ್ಯಾನ್ಸ್ ಅಂತ? ಸತ್ಯವಾಗ್ಲು ಸರ್, ನಾನು ಹೇಳ್ತೀನಲ್ಲ, ಬಿಗ್ ಬಾಸ್ ಅಲ್ಲಿ ಎಂತೆಂಥದ್ದು ಡೈಲಾಗ್ ಹೇಳಿದೆ. ಇದು ಒಂದಕ್ಕೆ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದ್ಬಿಟ್ಟಿದೆ. ಯಾರ್ಯಾರ್ದು ನಾನು ಹೇಳ್ತಾ ಇದ್ದೀನಲ್ಲ, ಎಷ್ಟೋ ಹೀರೋಗಳು, ಆಕ್ಟರ್ಸ್, ಆಕ್ಟ್ರೆಸಸ್, ಅವ್ರದ್ದು ಮನೆಯವರು, ತಾಯಿಯಂದರು, ಅವ್ರ ಫ್ಯಾನ್ ಆಗ್ಬಿಟ್ಟಿದೀವಿ ನಾವು ವಿಡಿಯೋ ನೋಡಿ ಅಂತ. ನನಗೆ ಅರ್ಥನೇ ಆಗಿಲ್ಲ, ಬಟ್ ಮಜಾ ಇದೆ ಸರ್. ಅವ್ರಿಗೆ ಎಂಟರ್ಟೈನ್ಮೆಂಟ್ ಅವಾರ್ಡ್ ಕೊಟ್ಟಿದ್ದು, ಇದಕ್ಕಲ್ಲ. ಇದಕ್ಕೋದಕ್ಕೆ ಏನ್ ಸಂಬಂಧ? 100%
ಏನಾಗಿದೆ ಇವಾಗ, ಸಿ ಲೈಕ್ ಅಪರ್ಣಾ ಇಸ್ ಹಿಯರ್, ರೇಷು ವಾಸ್ ದೇರ್, ಇಂಚರ್ ಹ್ಯಾಡ್ ಕಮ್ ಫಾರ್ ಅ ಮ್ಯಾಚ್ ಅಂಡ್ ಪ್ರಿಯಾ ಅವರು, ಬಟ್ ಐ ಗೆಸ್ ದೇ ಆರ್ ಆಲ್ ದೇರ್ ನಮ್ಮ ಸ್ಪಾನ್ಸರ್ಸ್. ಆ ಡಕ್ಔಟ್ ಅಲ್ಲಿ ನೋಡಿ ಸೆಲ್ಫ್ಲೆಸ್ ಆಗಿ ಅವ್ರೇನು ಆಡ್ತಾ ಇಲ್ಲ ಏನಿಲ್ಲ, ಬಟ್ ಅಷ್ಟು ಕಿರ್ಚಿ ಕೂಗಾಡಿ, ಐ ಥಿಂಕ್ ದಟ್ ಇಸ್ ವಾಟ್ ಗಿವ್ಸ್ ಅಸ್ ಆಲ್ ಸ್ಪಿರಿಟ್. ಇನ್ಫ್ಯಾಕ್ಟ್ ಡಕ್ಔಟ್ ಅಲ್ಲಿ ನೀವು ಯಾವ ತರ ಜರ್ಸಿ ಹಾಕೊಂಡು ಬಂದು ನಿಮ್ಗೆ ಸಪೋರ್ಟ್ ಬಂದು ನಿಮ್ಗೆ ಗೊತ್ತಾಗೋಗುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ ಕೇಳಿ, ನೀವು ಎಲ್ಲ ಥರ ಭಾಷೆ ಹೆಂಗೂ ನೀವು ತುಂಬ ಪ್ರಸಿದ್ಧರದ್ರಲ್ಲಿ ಅಲ್ಲಿ ಇನ್ನೂ ಹಾಕಿರ್ತಾ ಇದ್ರಿ, ಕೆಟ್ಟದಾಗ ಬರುತ್ತೆ ಸರ್. ಇವಾಗ ನೀವು ಎಂತೆಂಥವ್ರು ನೋಡಿಲ್ಲ ಹೇಳಿ, ನೀವು ಇಂಟರ್ನ್ಯಾಷನಲ್ ಗ್ಯಾಪ್ ಕೇಳಿಸ್ಕೊಂಡಿಲ್ವಾ, ಅದು ಅವೆಲ್ಲ ಕೇಳಿಸ್ಕೋಬಾರ್ದು, ಬಿಟ್ಬಿಡ್ಬೇಕು ಅಲ್ಲಿಗೆ. ಇದು ನಾವು ಪರ್ಸನಲ್ ಆಗಿ ಯಾರ ಮೇಲೂ ಆಪಾದನೆ ಮೇಲೆ ಬೈತಾ ಇರುವಂಥ ವೇದಿಕೆ ಅಲ್ಲ, ಅದು ಗ್ರೌಂಡ್ ಅದು. ಈಗ ಹೇಳಿದ್ನಲ್ಲ ಸರ್, ಮಂಜುಗೆ ಅದು ಅರ್ಥ ಆಗ್ಬೇಕು ಅಂದ್ರೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು, ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಕೃಷ್ಣ ಏನೋ ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ಹೇಳ್ರಿ ಅಂದ್ರೆ ಸಾಕು, ಇವ್ರಿಗೆ ಅರ್ಥ ಆಗುತ್ತೆ, ಮಿಕ್ಕಿದೆಲ್ಲ ಕೇಳಿಸ್ಕೊಂಡಂಗೆ. ಸುನಿಲ್ ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ನಮ್ಮ ಸುನಿಲ್ ರಾವ್, ಅವರು ಮಿಸ್ಟೇಕ್ ಮಾಡ್ತಿದ್ದಾಗ ನೀವು ನೋಟಿಸ್ ಮಾಡಿ, ಬೈಯಕ್ಕೆ ಅವಕಾಶನೇ ಕೊಡಲ್ಲ, ವಿಕೆಟ್ ಕೀಪಿಂಗ್ ಹತ್ರನೇ ಬಂದ್ಬಿಟ್ಟಿರ್ತಾರೆ, ಕ್ಯಾಪಿ ಸಾರಿ ನೆಕ್ಸ್ಟ್ ಎಲ್ಲ ಕೇಳಿಸ್ಕೊಂಡಿರ್ತಾರೆ. JK ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ತಿರ್ಗೂ ನೋಡಲ್ಲ. ಇನ್ಫ್ಯಾಕ್ಟ್ ನಮ್ಕಿನ ಕೋಪ ಅವರಿಗೆ ಬಂದಿರೋಂಥ ಫೀಲಿಂಗ್ ಕೊಟ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಆರ್ಟಿಸ್ಟ್ಗಳೇ. ಬಟ್ ಈ ಮಂಜು, ಸಚಿನ್, ಕರಣ್, ಸಾಗರ್, ನಮ್ಮ ಪ್ರತಾಪ, ಇವರೆಲ್ಲ ಇತ್ತೀಚೆಗೆ ಆಡ್ತಾ ಇರೋದ್ರಿಂದ ಅವ್ರು ನನ್ನನ್ನು ನೋಡ್ತಾ ಇರ್ತಾರೆ, ಬೈಸ್ಕೊಂಡು ಹೋಗ್ತಾರೆ. ಇವ್ರು ಯಾರು ಇಲ್ಲ. ರಾಜೀವ ಮಿಸ್ಟೇಕ್ ಮಾಡಿದಾಗ ನೀವು ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ರಾಜೀವ ಗೆಲ್ಸ್ಕೊಂಡ್ ಅಣ್ಣ ಅಂದಿರ್ತಾನೆ, ಫಸ್ಟ್ ಬಾಲ್ ಹೋಗ್ಬಿಟ್ಟು ಕ್ಯಾಚ್ ಹಿಡ್ಕೊಟ್ಟು ಬಂದಿರ್ತಾನೆ. ನೀವು ಸುಮ್ಮನೆ ನೋಟಿಸ್ ಮಾಡ್ಬೇಕು, ನಾವೆಲ್ಲ ನೋಡ್ತಾ ಇರ್ತೀವಿ ಅವ್ನು ಬರೋದನ್ನ, ಅವನೇ ಹಂಗೆ ಅನ್ಕೊಂಡ್ ಬಂದು ಬ್ಯಾಟ್ ಬಿಸಾಕಿ ಹಂಗೆಲ್ಲ ಅಂದ್ರೆ ನಮಗೆ ಅವಕಾಶನೇ ಇಲ್ಲ ಬೈಯಕ್ಕೆ, ಆಯ್ತಾ? ಎಲ್ಲ ಮಾಡ್ತಾ ಇರ್ತಾರೆ. ಮಾಡ್ತಾ ಒಂದು 10 ನಿಮಿಷ ಆದ್ಮೇಲೆ ನಾವು ಸುಮ್ಮನೆ ರಾಜೀವ್ ನಿನ್ ಕಡೆ ತಿರುಗಿ ನೋಡಿದ್ರೆ ಏನ್ ನಗಾಡ್ಕೊಂಡು ಯಾರ್ದು ಭುಜ ಎಲ್ಲ ಹೊಡ್ಕೊಂಡು ನಮ್ಮನ್ನ ನೋಡ್ತಾರ. ನೀ ಸಡನ್ ಆಗಿ ನನ್ನ ನೋಡಿದ್ರು ಅನ್ಕೊಳ್ಳಿ, ಇನ್ನು ನಗ್ತಾ ಇದ್ದವ್ರು